ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೇದೋಜೀರಕ ಕಿಣ್ವಗಳ ಪರಿವರ್ತನೆಗಾಗಿ ಕ್ಷಾರೀಯಗೊಳಿಸಬೇಕಾಗುತ್ತದೆ. ಈ ಕಾರ್ಯವನ್ನು ಯಾವುದು ಮಾಡುತ್ತದೆ? ಆಪ್ಷನ್ ಎ ಪಿತ್ತರಸ, ಆಪ್ಷನ್ ಬಿ ಮೇದೋಜೀರಕ ರಸ, ಆಪ್ಷನ್ ಸಿ ಟ್ರಿಪ್ಸಿನ್, ಆಪ್ಷನ್ ಡಿ ಲಾಲಾರಸ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪಿತ್ತರಸ ಈ ಕೆಲಸವನ್ನು ಮಾಡುತ್ತೆ. ಇದಕ್ಕೆ ಒಂದು ಪ್ರೂಫು ಸ್ನೇಹಿತರೆ, ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೇದೋಜೀರಕ ಕಿಣ್ವಗಳ ಪರಿವರ್ತನೆಗಾಗಿ ಇದನ್ನು ಕ್ಷಾರೀಯಗೊಳಿಸುವ ಅಗತ್ಯವಿದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುವ ಜೊತೆಗೆ ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ. ಸ್ನೇಹಿತರೆ ನೋಡ್ಕೊಳ್ರಿ ಇದಕ್ಕೆ. ಅದೇ ರೀತಿ ಎರಡನೇ ಪ್ರಶ್ನೆ, ಮೇದೋಜೀರಕ ರಸವು ಪ್ರೋಟೀನನ್ನು ಜೀರ್ಣಿಸಲು ಹೊಂದಿರುವ ಕಿಣ್ವದ ಹೆಸರು? ಆಪ್ಷನ್ ಎ ಪೆಪ್ಸಿನ್, ಆಪ್ಷನ್ ಬಿ ಟ್ರಿಪ್ಸಿನ್, ಆಪ್ಷನ್ ಸಿ ಅಮೈನೋ ಆಮ್ಲ, ಆಪ್ಷನ್ ಡಿ ಲೈಪೇಸ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಟ್ರಿಪ್ಸಿನ್. ಮೇದೋಜೀರಕ ಕಿಣ್ವ ಹೊಂದಿರತಕ್ಕಂಥದ್ದು. ಮೇದೋಜೀರಕ ರಸ ಪ್ರೋಟೀನನ್ನು ಜೀರ್ಣಿಸಲು ಹೊಂದಿರತಕ್ಕಂಥ ಕಿಣ್ವ ಟ್ರಿಪ್ಸಿನ್. ಇದಕ್ಕೆ ಒಂದು ಪ್ರೂಫು ಸ್ನೇಹಿತರೆ, ಮೇದೋಜೀರಕ ರಸವು ಮೇದೋಜೀರಕ ರಸವನ್ನು ಸ್ರವಿಸುತ್ತದೆ. ಇದು ಪ್ರೋಟೀನನ್ನು ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಶೀಕರಣಗೊಳಿಸುವ ಲೈಪೇಸ್ ಎಂಬ ಕಿಣ್ವಗಳನ್ನು ಹೊಂದಿದೆ ಸ್ನೇಹಿತರೆ. ಅದೇ ರೀತಿ ಕೊನೆಗೆ ಸ್ನೇಹಿತರೆ, ನಾವು ಸೇವಿಸಿದಂಥ ಆಹಾರದಲ್ಲಿ ಪ್ರೋಟೀನು ಅಮೈನೋ ಆಮ್ಲವಾಗಿ ಬದಲಾಗುತ್ತೆ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರ್ ಆಗಿ ಪರಿವರ್ತನೆ ಆಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.